ರಾಮಾಪುರದಲ್ಲಿ ವಾಸ ಮಾಡ್ತಾ ಇದ್ದ ವೀರಯ್ಯನಿಗೆ ದಿವ್ಯಾ ಸ್ವಾತಿ ಅನ್ನುವ ಇಬ್ರು ಹೆಣ್ಮಕ್ಳು. ವೀರಯ್ಯನದು ತುಂಬಾ ಬಡ ಜೀವನ. ಯಾವಾಗ್ಲೂ ಯಾವ್ದೇ ಇದ್ರೂ ನೋಡ್ಕೊಂಡು ಖರ್ಚು ಮಾಡ್ಬೇಕು ಅಂತ ತನ್ನ ಇಬ್ರು ಹೆಣ್ಮಕ್ಳಿಗೂ ಅವನು ಹೇಳಿಕೊಡ್ತಾ ಇದ್ದ. ವೀರಯ್ಯ ಅವನ ಹತ್ರ ಇದ್ದ ಸೈಕಲಲ್ಲಿ ಸುತ್ತಮುತ್ತ ಊರುಗಳಲ್ಲಿ ಐಸ್ ಕ್ರೀಮ್ ವ್ಯಾಪಾರ ಮಾಡ್ತಾ ಇದ್ದ. ಒಂದಿನ ವೀರಯ್ಯ ಮನೆಗೆ ತುಂಬಾ ಬೇಜಾರಿಂದ ಬಂದ. ಆವಾಗ ತುಂಬಾ ಬೇಜಾರಲ್ಲಿರುವ ತಂದೆಯನ್ನು ನೋಡಿ ಇಬ್ರು ಹೆಣ್ಮಕ್ಳು ಹತ್ರ ಬಂದು, ಏನಾಯ್ತಪ್ಪ, ಯಾಕಷ್ಟು ಬೇಜಾರಲ್ಲಿದ್ಯಾ? ಅರೆ ಏನಿಲ್ಲಮ್ಮ. ಇಲ್ಲ ಅಪ್ಪ, ಏನೋ ಇದೆ. ಇಲ್ಲಂದ್ರೆ ನೀವು ಹೀಗಿರಲ್ಲ. ಪ್ರತಿದಿನ ಸಂಜೆ ಮನೆಗೆ ಬರುವಾಗ ನಮಗೆ ತಿನ್ನಕ್ಕೆ ಏನಾದ್ರೂ ಒಂದು ತಗೊಂಡ್ ಬರೋರು. ಆದ್ರೆ ಇವತ್ತು ನೀವು ನಮಗೋಸ್ಕರ ಏನು ತಗೊಂಡ್ ಬರ್ಲಿಲ್ವಲ್ಲ, ಏನಾಯ್ತಪ್ಪ, ನಿಜ ಹೇಳಿ. ಹಾಗಂತ ದಿವ್ಯಾ ವೀರಯ್ಯ ಹೇಳೋ ತನಕ ಬಿಡ್ಲೇ ಇಲ್ಲ. ನಮ್ ಜೀವನನೇ ಈ ಐಸ್ ಕ್ರೀಮ್ ವ್ಯಾಪಾರನ ನಂಬ್ಕೊಂಡಿದೆ. ಆದ್ರೆ ಇವಾಗ ಇದು ಚಳಿಗಾಲ. ಈ ಚಳಿಗಾಲದಲ್ಲಿ ಯಾರೂ ಐಸ್ ಕ್ರೀಮ್ ತಗೊಳ್ಳಲ್ಲ. ಹೀಗಿರುವಾಗ ನನಗೆ ಹಣ ಹೇಗ್ ಸಿಗುತ್ತೆ? ಮೊದಲು ನಿಮಗೆ ಒಂದು ಹೊತ್ತಾದ್ರೂ ನಾನು ಊಟ ಹಾಕ್ತಾ ಇದ್ದೆ. ಆದ್ರೆ ಇವಾಗ ಆ ಒಂದು ಹೊತ್ತು ಊಟಕ್ಕೂ ಕೂಡ ಸಂಪಾದನೆ ಮಾಡಕ್ಕಾಗ್ತಾ ಇಲ್ವಲ್ಲ. ಹಾಗಂತ ಹೇಳಿ ಬೇಜಾರ್ ಮಾಡ್ಕೊಂಡ ವೀರಯ್ಯ ಆ ದಿನ ರಾತ್ರಿ ಯಾರೂನು ಊಟ ಮಾಡದೆ ನಿದ್ದೆ ಮಾಡಿದ್ರು. ಅಕ್ಕ, ಅಪ್ಪ ಹೇಳೋದನ್ನ ನೋಡಿದ್ರೆ ಈ ಚಳಿಗಾಲ ಮುಗಿಯೋ ತನಕ ನಾವು ಹಸುವಿಂದಾನೇ ಇರ್ಬೇಕಾಗುತ್ತಾ? ನನ್ಗಂತೂ ತುಂಬಾ ಹಸುವಾಗ್ತಿದೆ ಅಕ್ಕ. ಹಾಗಂತ ಹೇಳಿದ್ಲು ಸ್ವಾತಿ. ಮರುದಿನ ಬೆಳಗ್ಗೆ ಎಷ್ಟು ಸಮಯ ಆದ್ರೂ ವೀರಯ್ಯ ಎದ್ದೇಳಲೇ ಇಲ್ಲ. ದಿವ್ಯಾ ವೀರಯ್ಯನ ಹತ್ರ ಹೋಗಿ ನೋಡಿದಾಗ ವೀರಯ್ಯ ಚಳಿಯಲ್ಲಿ ನಡುಗ್ತಾ ಇದ್ದ. ಸ್ವಾತಿ, ಸ್ವಾತಿ, ಅಪ್ಪಂಗೆ ತುಂಬಾ ಜ್ವರ ಹೊಡಿತಾ ಇದೆ. ಬಾ, ಅಪ್ಪನ್ ಇವಾಗ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಸರಿಯಕ್ಕ. ಹಾಗಂತ ಇಬ್ರು ವೀರಯ್ಯನನ್ನು ಪಕ್ಕದಲ್ಲಿರುವ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ಆವಾಗ ವೀರಯ್ಯನ ಚೆಕ್ ಮಾಡಿ ಡಾಕ್ಟರ್ ಹೇಳಿದ್ರು, ನಿಮ್ ತಂದೆ ಚಳಿಯಲ್ಲಿ ಊರೆಲ್ಲ ಸುತ್ತಿ ಸುತ್ತಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಉಸಿರಾಡಕ್ಕೂ ಆಗ್ತಾ ಇಲ್ಲ. ಇವಾಗ ಸ್ವಲ್ಪ ದಿನ ನಿಮ್ ತಂದೆನ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡ್ಬೇಕಾಗುತ್ತೆ. ಆದ್ರೆ ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್, ನಾವು ತಗೊಂಡ್ ಬರ್ತೀವಿ. ನಮ್ಮಪ್ಪ ಗುಣ ಆದ್ರೆ ಅದೇ ಸಾಕು. ಹಾಗಂತ ದಿವ್ಯಾ ತುಂಬಾ ಧೈರ್ಯದಿಂದ ಹೇಳಿದ್ಲು. ವೀರಯ್ಯನಿಗೆ ಹಾಸ್ಪಿಟ್ಲಲ್ಲಿ ವೈದ್ಯ ನಡೀತಿತ್ತು. ಅಕ್ಕ, ಇವಾಗ ಏನ್ ಮಾಡೋದು? ನಮ್ಮ ಹತ್ರ ಇರೋ ಹಣ ಇನ್ನೊಂದ್ 2 ದಿನಕ್ಕೂ ಕೂಡ ಸಾಕಾಗಲ್ಲ. ನಾವಿಬ್ರು ಏನ್ ಮಾಡೋದಕ್ಕ? ಸ್ವಾತಿ, ಹೇಗಾದ್ರೂ ಮಾಡಿ ಅಪ್ಪಂಗೆ ಸರಿಯಾಗಿ ಟ್ರೀಟ್ಮೆಂಟ್ ನಾವೇ ಮಾಡ್ಬೇಕು. ಹಾಗಂತ ನಿರ್ಧಾರ ಮಾಡಿದ್ರು ಅಕ್ಕ ತಂಗಿಯರು. ದಿವ್ಯಾ ಅವಳ ತಂದೆ ಸೈಕಲ್ನ ತಗೊಂಡು ಅದರಲ್ಲಿ ಐಸ್ ಕ್ರೀಮ್ ಇಟ್ಕೊಂಡು ವ್ಯಾಪಾರಕ್ಕೆ ಹೊರಟ್ಲು. ಆದ್ರೆ ಯಾರೊಬ್ರು ಕೂಡ ಅವಳತ್ರ ಐಸ್ ಕ್ರೀಮ್ ತಗೊಳ್ಳಿಲ್ಲ. ಸ್ವಾತಿ, ನಾವು ತಪ್ಪು ವ್ಯಾಪಾರ ಮಾಡ್ತಾ ಇದ್ದೀವಿ. ಈ ಚಳಿಯಲ್ಲಿ ಯಾರು ಐಸ್ ಕ್ರೀಮ್ ತಗೊಳ್ತಾರೆ ಹೇಳು? ಅವಾಗ ಏನ್ ಮಾಡೋದಕ್ಕ? ಅದೇ ನಾನು ಆಲೋಚನೆ ಮಾಡ್ತಿದ್ದೀನಿ. ಹಾಗಂತ ಇಬ್ರು ಅಕ್ಕ ತಂಗಿಯರು ಯೋಚನೆ ಮಾಡ್ತಾ ಇದ್ರು. ಆವಾಗ ದಿವ್ಯಾಳಿಗೆ ಒಂದು ಉಪಾಯ ಸಿಕ್ತು. ತಕ್ಷಣ ಅವಳ ತಂದೆಯ ಸೈಕಲಲ್ಲಿದ್ದ ಐಸ್ ಕ್ರೀಮ್ ಬಾಕ್ಸ್ನ ತೆಗೆದ್ಬಿಟ್ಲು. ಅಕ್ಕ, ಏನ್ ಮಾಡ್ತಿದ್ಯಾ? ವ್ಯಾಪಾರನೇ. ಹಾಗಂತ ದಿವ್ಯಾ ಸೈಕಲ್ ಹಿಂದ್ಗಡೆ ಇದ್ದ ಬಾಕ್ಸ್ನ ತೆಗೆದು ಹಿಂದ್ಗಡೆ ಒಂದು ಚಿಕ್ಕ ಸ್ಟವ್ ಅನ್ನ ಇಟ್ಲು. ಸ್ವಾತಿ, ಈ ಹಣ ಇಟ್ಕೋ. ನಮ್ ಮನೆ ಹತ್ರ ಇದೆಲ್ಲ ಅಂಗಡಿ, ಅಲ್ಲಿಂದ ಹಾಲ್ ತಗೊಂಡ್ ಬಾ. ಸ್ವಾತಿ ಹೋಗಿ ತಕ್ಷಣ ಹಾಲ್ ತಗೊಂಡ್ ಬಂದ್ಲು. ರಾತ್ರಿ ತುಂಬಾನು ಚಳಿ ಆಗ್ತಾ ಇತ್ತು. ಆವಾಗ ಅಕ್ಕ ತಂಗಿಯರು ಆ ಸೈಕಲಲ್ಲಿ ಸ್ಟವ್ ಇಟ್ಕೊಂಡು ಊರಲ್ಲಿರೋ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರು. ಟೀ ಅಣ್ಣ, ಟೀ ಬರ್ಬೇಕಣ್ಣ, ಬರ್ಬೇಕು, ಬಿಸಿ ಬಿಸಿಯಾದ ಟೀ. ಹಾಗಂತ ಇಬ್ರು ಅಕ್ಕ ತಂಗಿಯರು ಚಳಿಯಲ್ಲಿ ಟೀ ಟೀ ಅಂತ ಕೂಗಾಡ್ತಿದ್ರು. ಅದು ಜನಸಂಖ್ಯೆ ಜಾಸ್ತಿ ಇರುವ ಪ್ರದೇಶ, ಚಳಿ ಬೇರೆ. ಸುಮಾರು ಜನ ಬಂದು ಟೀ ಕುಡಿತಾ ಇದ್ರು. ಅಕ್ಕ, ನನ್ನತ್ರನೂ ಒಂದು ಉಪಾಯ ಇದೆ. ಸುಮಾರು ಜನ ನಮ್ಮ ಹತ್ರ ಬಂದು ಟೀ ಮಾತ್ರ ತಗೊಂಡು ಕುಡಿತಾ ಇದ್ದಾರೆ. ಹಾಗಾದ್ರೆ ಈ ಟೀಯಲ್ಲಿ ನಾವು ವೆರೈಟಿ ಮಾಡ್ಬೇಕು. ಈ ಚಳಿಗಾಲದಲ್ಲಿ ಎಲ್ರಿಗೂ ಜ್ವರ, ಕೆಮ್ಮು ಎಲ್ಲ ಇರುತ್ತೆ ಅಲ್ವಾ? ನಾವಿನ್ನು ಶುಂಠಿ ಟೀ, ಅರಿಶಿನ ಹಾಲು ಹೀಗೆ ಎಲ್ಲಾನು ಇಡ್ಬೋದಕ್ಕ? ಜನರು ಬಂದ್ ತಗೊಂಡ್ ಕುಡಿತಾರೆ. ಹೌದು ಸ್ವಾತಿ, ಇದು ಒಳ್ಳೆ ಆಲೋಚನೆನೆ. ಖಂಡಿತ ನಾವದನ್ನ ಮಾಡ್ಬೋದು. ಹಾಗೆ ಅಂದ್ಕೊಂಡು ಆ ದಿನ ರಾತ್ರಿ ಮನೆಗೆ ಹೋಗುವಾಗ ಶುಂಠಿ, ಬೆಲ್ಲ, ಅರಿಶಿನ ಹುಡಿ, ಹಾಲು ಎಲ್ಲಾನು ತಗೊಂಡು ಹೋಗಿ ಒಂದ್ ಬೋರ್ಡಲ್ಲಿ ಹಲವು ತರದ ಟೀಗಳು ವ್ಯಾಪಾರ ಆಗುತ್ತೆ ಅಂತ ಬರೆದ್ರು. ಅದನ್ನ ನೋಡಿ ಇನ್ನೂ ಸುಮಾರು ಜನ ಬಂದು ಕುಡಿಯಕ್ಕೆ ಶುರು ಮಾಡಿದ್ರು. ಹಾಗೆ ಟೀ ವ್ಯಾಪಾರದಲ್ಲಿ ಸಿಕ್ಕಿದ ಹಣದಲ್ಲಿ ವೀರಯ್ಯನಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಸೈಕಲಲ್ಲಿ ಶುರು ಮಾಡಿದ ಆ ಟೀ ಅಂಗಡಿ ಇವಾಗ ಒಂದು ಚಿಕ್ಕ ಅಂಗಡಿಯಾಗಿ ಬದಲಾಗಿತ್ತು. ಯಾವುದೇ ಕಲಬೆರಕೆನೂ ಇಲ್ಲದೆ ಒಳ್ಳೆ ಟೀ ಕೊಡೋದ್ರಿಂದ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು.
ಕೆಲವು ದಿನಗಳ ನಂತರ ವೀರಯ್ಯ ಗುಣ ಆದ್ಮೇಲೆ ಅವನ ಮಕ್ಕಳು ಚಳಿಗಾಲದಲ್ಲಿ ಅವನಿಗೋಸ್ಕರ ಪಟ್ಟ ಕಷ್ಟ ತಿಳ್ಕೊಂಡು ಅವನು ತುಂಬಾನು ಬೇಜಾರು ಮಾಡ್ಕೊಳ್ತಿದ್ದ. ದಿವ್ಯಾ, ಸ್ವಾತಿ, ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಒಂದ್ ವೇಳೆ ನನಗೆ ಮಗ ಹುಟ್ಟಿದ್ರು ಕೂಡ ಈ ರೀತಿ ಇರ್ತಿದ್ನೋ ಏನೋ ನನಗೆ ಗೊತ್ತಿಲ್ಲ. ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡೋದ್ನೋ, ನೀವು ಮಕ್ಕಳಾಗಿ ಸಿಕ್ಕಿದೀರಾ. ಹಾಗಂತ ವೀರಯ್ಯ ತನ್ನ ಇಬ್ರು ಮಕ್ಕಳನ್ನ ತಪ್ಕೊಂಡ. ರಾಮಪುರದಲ್ಲಿ ವನಜಾ, ಕವಿತಾ ಅನ್ನುವ ಅಕ್ಕ ತಂಗಿಯರು ಇದ್ರು. ಅವರಿಗೆ ಶಕುಂತಲಾ ಅನ್ನುವ ಅಜ್ಜಿನೂ ಇದ್ರು. ಅಕ್ಕ ತಂಗಿ ಇಬ್ರಿಗೂ ಆ ಅಜ್ಜಿನೇ ದೊಡ್ಡ ದಿಕ್ಕಾಗಿ ಇದ್ರು. ವನಜಾ ಒಂದ್ ಗಾಡಿಯಲ್ಲಿ ತರಕಾರಿ ವ್ಯಾಪಾರನ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಿದ್ಲು. ಕವಿತಾ ಚೆನ್ನಾಗಿ ಓದ್ಕೊಳ್ತಾ ಇದ್ಲು. ಒಂದಿನ ಶಕುಂತಲಾ, ಏನೇ ವನಜಾ, ವನಜಾ ಎಲ್ಲಿಗೆ ಹೋಗಿದೀಯಾ? ಅಕ್ಕ ಹೊರಗಡೆ ಹೋಗಿದ್ದಾಳೆ ಅಜ್ಜಿ. ಏನ್ ವಿಷಯ? ನಿಮ್ಗೇನಾದ್ರೂ ಬೇಕಾ? ನನಗೇನೂ ಬೇಕಾಗಿಲ್ಲ. ಹೌದ್, ನೀನೇನೋ ಇನ್ನು ಮನೆಯಲ್ಲೇ ಇದೀಯಾ? ಇವತ್ತು ನನ್ನ ಕಾಲೇಜಲ್ಲಿ ಒಂದು ಫಂಕ್ಷನ್ ಇದೆ ಅಜ್ಜಿ. ಎಲ್ರೂ ಅಲ್ಲಿಗೆ ಅಂದವಾಗಿ ತಯಾರಾಗಿ ಬರ್ತಾರೆ. ಅದಕ್ಕೋಸ್ಕರನಾ ನೀನ್ ಕೂಡ ಈ ರೀತಿ ಅಲಂಕಾರ ಮಾಡ್ಕೊಂಡಿರೋದು? ಏನ್ ಅಜ್ಜಿ, ನಾಲಿಗೆ ಬೆಳೀತಾ ಇದೆ? ನಾಲಿಗೆನೆ ಉದ್ದ ಬೆಳ್ದಿದೆ ಕಣೆ, ಕೈ ಬೆಳ್ದಿಲ್ಲ. ಸಂತೋಷ ಪಟ್ಕೋ. ಅಲ್ಲ ಕಣೆ, ನಿಮ್ಮ ಅಕ್ಕ ತರಕಾರಿ ವ್ಯಾಪಾರ ಮಾಡ್ಕೊಂಡು ಕಷ್ಟಪಡ್ತಾ ಇದ್ರೆ ನೀನೇನೆ ಈ ರೀತಿಯೆಲ್ಲ ಅಲಂಕಾರ ಮಾಡ್ಕೋತೀಯ? ಇವಾಗ ಏನಾಯ್ತು ಅಂತ ನೀನು ನನ್ನನ್ನ ಈ ರೀತಿಯೆಲ್ಲ ಬೈತಾ ಇದೀಯಾ? ಮತ್ತಿನ್ನೇನೆ, ಏನ್ ಬಟ್ಟೆ ಹಾಕೊಂಡಿದ್ಯಾ? ಆ ಪೌಡರ್ ಏನೋ, ಆ ಮೇಕಪ್ ಏನೋ, ನಿಮ್ಮ ಅಕ್ಕ ಸಂಪಾದನೆ ಮಾಡೋದೆಲ್ಲ ಇದಕ್ಕೆ ಖರ್ಚಾಗ್ತಿದ್ಯಲ್ಲ. ಸ್ವಲ್ಪನಾದ್ರೂ ನಿಮ್ಮ ಅಕ್ಕನ ಮೇಲೆ ನಿನಗೆ ಕರುಣೆ ಇದೆಯೇನೆ? ಸಾಕ್ ಸಾಕು ನಿಲ್ಸ್ ಮುದುಕಿ. ನೀನ್ ಏನ್ ಹೇಳ್ಬೇಕಿದ್ರು ಅಲ್ಲಿದೆ ನೋಡು ಅಮ್ಮಾರ, ಅದ್ರ ಹತ್ರ ಹೇಳು. ನನಗಂತೂ ಫಂಕ್ಷನ್ಗೆ ಟೈಮ್ ಆಗ್ತಾ ಇದೆ, ನಾನು ಹೋಗ್ಬೇಕು. ಹಾಗಂತ ಕವಿತಾ ಅಂದವಾಗಿ ತಯಾರಾಗಿ ಅಲ್ಲಿಂದ ಹೊರಗಡೆ ಹೋದ್ಲು. ಆ ದಿನ ಕಾಲೇಜ್ಗೆ ಹೋದ ಕವಿತಾನ ನೋಡಿ ಅಲ್ಲಿದ್ದವರು ಎಲ್ರೂ ತುಂಬಾನೇ ಮೆಚ್ಕೊಂಡ್ರು. ಮುಖ್ಯವಾಗಿ ರೇವಂತ್ ಅವಳನ್ನ ತುಂಬಾನೇ ಹೊಗಳ್ತಾ ಇದ್ದ. ಅವನು ಹೊಗಳದನ್ನ ನೋಡಿ ಕವಿತಾ ತುಂಬಾ ಸಂತೋಷಪಟ್ಲು. ಕವಿತಾ, ನಿಜವಾಗ್ಲೂ ನೀನು ಶೋಕೇಸಲ್ಲಿ ಇಟ್ಟಿರೋ ಗೊಂಬೆ ತರ ಇದೆಯಾ ಗೊತ್ತಾ? ಇಷ್ಟು ಅಂದವಾದ ಹುಡುಗಿನ ನಾನು ಯಾವಾಗ್ಲೂ ನೋಡಿದ್ದೇ ಇಲ್ಲ. ಈ ಕಾಲೇಜಲ್ಲೇ ನೀನೊಬ್ಳೇ ಇಷ್ಟ ಅಂದವಾಗಿರೋದು. ನೀನು ಒಪ್ಕೊಂಡ್ರೆ ಈ ದಿನದಿಂದ ನಾನ್ ಬೇಕಾದ್ರೆ ನಿನಗೆ ಬಾಡಿಗಾರ್ಡ್ ಆಗಿರ್ಲಾ? ಸ್ವಲ್ಪ ಎಕ್ಸ್ಟ್ರಾ ಮಾತು ಬರ್ತಿದೆ. ನನ್ನ ಹಿಂದೆ ತಿರ್ಗದನೆ ಬಿಟ್ಟು ಹೋಗಿ ಚೆನ್ನಾಗಿ ಓದ್ಕೋ. ಇಷ್ಟು ಅಂದವಾದ ಹುಡುಗಿಗೆ ದೃಷ್ಟಿ ಬೀಳ್ದೆ ನಿನ್ನನ್ನ ಕಾಪಾಡ್ಬೇಕು ಅಲ್ವಾ? ಅದಕ್ಕೆ ನಿನ್ ಹಿಂದೆನೆ ಬರ್ತಾ ಇರೋದು. ಓಹೋ, ಸಾಕು ಸಾಕು, ಹೋಗ್ತೀಯಾ? ಇಲ್ಲಾಂದ್ರೆ ನನ್ ಕೈಗೆ ಇವಾಗ ಕೆಲ್ಸ ಕೊಡ್ಬೇಕಾಗುತ್ತೆ. ಅಯ್ಯೋ, ಅಷ್ಟು ಅಂದವಾದ ಕೈಗಳಿಗೆ ಕೆಲ್ಸ ಕೊಡ್ಬೇಡ, ಸುಸ್ತಾಗುತ್ತೆ ಪಾಪ. ಆ ಕೆಲ್ಸ ಏನಿದ್ರು ನನ್ನ ಹತ್ರ ಹೇಳು, ನಾನೇ ಮಾಡಿ ಮುಗಿಸ್ತೀನಿ. ಏನಿಲ್ಲ, ನಿನ್ ಕೆನ್ನೆಗೆ 2 ಬಿಡ್ಬೇಕು, ಅದೇ ನನ್ ಕೈಗಿರೋ ಕೆಲ್ಸ. ಓ ಅದಾ? ಹಾಗಾದ್ರೆ ಆ ಕೈಗಳಿಗೆ ನಾನು ಯಾವುದೇ ಕೆಲ್ಸನೂ ಕೊಡಲ್ಲ. ನಾನು ಹೋಗ್ತೀನಿ, ನಾಳೆ ನೋಡ್ತೀನಿ. ಹಾಗಂತ ರೇವಂತ್ ಅಲ್ಲಿಂದ ಮೆಲ್ಲೆ ಜಾರ್ಕೊಂಡ. ರೇವಂತ್ ಹಾಗೆ ಹೋಗೋದನ್ನ ನೋಡಿ ಕವಿತಾ ಅವಳ ಮನಸ್ಸೊಳಗಡೆನೆ ನಗಾಡ್ತಾ ಇದ್ಲು. ಹಾಗೆ ಆ ದಿನ ಕಾಲೇಜ್ ಮುಗಿಸ್ಕೊಂಡು ಸಂಜೆ ಅವಳು ಮನೆಗ್ ಬಂದ್ ಸೇರಿದ್ಲು. ಆವಾಗ್ಲೇ ವನಜಾ ಕೂಡ ಮನೆಗ್ ಬಂದಿದ್ಲು. ದಿನ ಇಡೀ ತರಕಾರಿ ವ್ಯಾಪಾರ ಮಾಡಿದ್ರಿಂದ ಅವಳು ತುಂಬಾನೇ ಸುಸ್ತಾಗಿದ್ಲು. ಮನೆಗ್ ಬಂದ ತಕ್ಷಣ ತಂಗಿ ಕವಿತಾನ ನೋಡಿ ವನಜಾ ತುಂಬಾ ಸಂತೋಷಪಟ್ಲು. ಏನಕ್ಕ ಹಾಗ್ ನೋಡ್ತಿದ್ಯಾ? ನೋಡಕ್ಕೆ ಗೊಂಬೆ ತರ ಇದೆಯಾ ಕವಿತಾ? ಖಂಡಿತ ದೃಷ್ಟಿ ಬಿದ್ದಿರ್ಬೇಕು. 1 ನಿಮಿಷ ತಡಿ, ನಾನ್ ದೃಷ್ಟಿ ತೆಗಿತೀನಿ. ಹಾಗಂತ ವನಜಾ ತಂಗಿಗೆ ದೃಷ್ಟಿ ತೆಗಿದ್ಲು. ಆ ಸಮಯದಲ್ಲಿ ಅಜ್ಜಿ ಅಲ್ಲಿಗ್ ಬಂದ್ರು. ಆ ಅಕ್ಕ ತಂಗಿ ಇಬ್ರು ಸರಿಯಾಗಿದ್ದೀರಾ. ಅವಳೇನೆ ಏನಾದ್ರೂ ರಾಜನ ಗೆದ್ಬಿಟ್ ಬಂದಿದ್ದಾಳ? ಅವಳಿಗೆ ದೃಷ್ಟಿ ತೆಗಿತಾ ಇದ್ಯಾ? ಅವಳೇ ಒಳ್ಳೆ ದೃಷ್ಟಿಗೊಂಬೆ ತರಾನೇ ಇದ್ದಾಳೆ ಅಲ್ವಾ? ಏ ಮುದುಕಿ, ಇನ್ನೊಂದ್ ಮಾತ್ ಹೇಳ್ದೆ ನಿನ್ ಹಲ್ಲನ್ನೆಲ್ಲ ನಾನು ಉದ್ರಸಾಕ್ಬಿಡ್ತೀನಿ. ನೀನು ಉದಿಸ್ತೀಯಾ ಅಂತ ಹೇಳಿದ್ರು ಕೂಡ ಏನೂ ಪ್ರಯೋಜನ ಇಲ್ಲ ಕಣೆ. ಇದ್ದ ಎಲ್ಲ ಹಲ್ಲುನು ಉದ್ರೋಯ್ತು. ಇವಾಗಿರೋದು 1-2 ಮಾತ್ರ. ಅದನ್ ಕೂಡ ಬಿಡ್ದೆ ಹಲ್ಲೆಲ್ಲ ಉದಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ಯಾ? ಮೊದ್ಲು ನಿನ್ ಹಲ್ಲು ಯಾವ್ದು ಉದುರ್ದೇ ಇರುವ ಹಾಗೆ ನೋಡ್ಕೋ. ಅಜ್ಜಿ, ಅವಳಿಗೆ ತೊಂದ್ರೆ ಕೊಡ್ಬೇಡ. ಇವಾಗಲ್ವಾ ಅವಳು ಕಾಲೇಜಿಂದ ಬಂದಿದ್ದು. ಸರಿ ಕಣೆ, ಆ ಮೇಕಪ್ ಏನಿದೆಯೋ ಅದನ್ನ ತೊಳ್ಕೊಂಡ್ ಬರಕ್ ಕೇಳು. ಮನೇಲಿ ಅಡ್ಗೆ ಕೆಲಸ ಮಾಡ್ಲಿ. ನನಗೆ ಹೋಮ್ವರ್ಕ್ ಇದೆ, ಅದು ಅಲ್ಲದೆ ನಾನು ಓದ್ಕೋಬೇಕು. ಪರೀಕ್ಷೆ ಬೇರೆ ಹತ್ರ ಬರ್ತಾ ಇದೆ ಅಲ್ಲ. ಅಜ್ಜಿ, ತಂಗಿಗೆ ಯಾವುದೇ ಕೆಲಸನೂ ಕೊಡ್ಬೇಡ, ಅವಳು ಓದ್ಕೊಳ್ಬೇಕು. ನಾನು ಅರ್ಧ ಗಂಟೆಯಲ್ಲಿ ಅಡ್ಗೆ ಎಲ್ಲ ರೆಡಿ ಮಾಡ್ತೀನಿ. ಹೀಗೇನೆ ಇದ್ರೆ ತುಂಬಾ ಕಷ್ಟ ಕಣೆ. ಅವಳತ್ರ ಯಾವುದೇ ಕೆಲಸನೂ ಮಾಡಕ್ ಬಿಡ್ತಾ ಇಲ್ಲ ನೀನು. ಬೆಳೆದಿರೋ ಹೆಣ್ಮಗಳಿಗೆ ಕೆಲಸ ಹೇಳಿಕೊಟ್ರೆ ತಾನೆ ಅವಳು ಎಲ್ಲಾನು ಕಲ್ತ್ಕೊಳ್ಳೋದು. ಆವಾಗ್ಲೇ ಗಂಡನ ಮನೇಲಿ ಕೂಡ ಅವಳು ಕಷ್ಟಪಡಲ್ಲ. ಹೀಗೆ ಎಲ್ಲ ಕೆಲ್ಸಾನು ನೀನೇ ಮಾಡ್ತಾ ಇದ್ರೆ ಹೇಗೆ ಹೇಳು?
ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿದೀಯಾ, ಇನ್ನು ಅಡಿಗೆ ಕೆಲ್ಸನೂ ನೀನೇ ಮಾಡ್ಬೇಕಾ? ಏ ಮುದುಕಿ, ನನ್ನ ಹತ್ರ ಕೆಲ್ಸ ಮಾಡಿಸ್ಲೇಬೇಕು ಅಂತ ನೀನ್ ಬಂದಿದೀಯ ಅಲ್ವಾ? ನಮ್ಮ ಅಕ್ಕ ಇರೋ ತನಕ ಅದೆಲ್ಲ ನಡೆಯಲ್ಲ. ಹಾಗಂತ ಕವಿತಾ ಅವಳ ರೂಮ್ ಒಳಗಡೆ ಹೋದ್ಲು. ವನಜಾ ಅಡಿಗೆ ಕೆಲಸ ಮಾಡಕ್ಕೆ ಅಡಿಗೆ ಮನೆಯೊಳಗಡೆ ಹೋದ್ಲು. ಅಜ್ಜಿ ಆ ಅಕ್ಕ ತಂಗಿಯರಿಬ್ರನ್ನ ನೋಡ್ತಾ ನಿಂತ್ಕೊಂಡಿದ್ರು. ಸ್ವಲ್ಪ ಸಮಯದ ನಂತರ ಅಜ್ಜಿ ಕವಿತಾಳ ರೂಮಿಗೆ ಬಂದ್ರು. ಅಲ್ಲಿ ಕವಿತಾ ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ಮೇಕಪ್ ಹಾಕೊಳ್ತಿದ್ಲು. ಇದೇನಾ ಓದ್ಕೊಳ್ತೀನಂತ ಹೇಳಿದ್ದು? ಚೆನ್ನಾಗಿ ಓದ್ಕೊಳ್ತಿದ್ಯಾ ಕಣೆ. ನಿನ್ನನ್ನ ನೋಡಿದ್ರೆ ನಿಮ್ಮಕ್ಕ ಸಂತೋಷ ಪಡ್ತಾಳೆ. ಅವಳನ್ ಕರೀಲ ನಾನು? ಓದ್ಕೊಳ್ಳೋದ್ಕಿಂತ ಮುಂಚೆ ಮುಖ ಕೈಕಾಲೆಲ್ಲ ತೊಳ್ಕೊಂಡು ಸ್ವಲ್ಪ ಪೌಡರ್ ಹಾಕೊಳ್ತಿದ್ದೆ ಅಷ್ಟೇ. ನಾನೇನು ಮೇಕಪ್ ಹಾಕೊಳ್ತಿಲ್ಲ. ಒಂದೊಂದಕ್ಕೂ ಹಿಂದೆನೆ ಬಂದು ಬೈತಾ ಇರ್ಬೇಡ ಮುದುಕಿ ನೀನು. ಮೊದ್ಲು ನನ್ ರೂಮಿಗೆ ನೀನ್ ಯಾಕೆ ಬಂದೆ? ಅಕ್ಕ ಅಲ್ಲಿ ಅಡಿಗೆ ಮಾಡ್ತಾ ಇದ್ದಾಳಲ್ವಾ, ಅವಳಿಗೋಗಿ ಸಹಾಯ ಮಾಡ್ಬೋದಲ್ವಾ? ನೀನು ಈ ಜನ್ಮದಲ್ಲಿ ಬದ್ಲಾಗಲ್ಲ ಕಣೆ. ಪಾಪ ನಿನ್ನ ಅಕ್ಕ ನಿನ್ ಬಗ್ಗೆ ಏನೇನೋ ಕನಸು ಕಾಣ್ತಾ ಇದ್ದಾಳೆ, ಆದ್ರೆ ನೀನಂತೂ ಆ ರೀತಿ ಏನೂ ಆಗಲ್ಲ. ಅಬ್ಬಬ್ಬಾ, ಸಾಕ್ ನಿಲ್ಲಿಸ್ತೀಯಾ? ಇವಾಗ ಇಲ್ಲಿಂದ ನೀನ್ ಹೊರಗಡೆ ಹೋಗಿಲ್ಲ, ನಾನು ಒದ್ದು ಹೊರಗಡೆ ಕಳಿಸ್ತೀನಿ. ಅಕ್ಕನ ಹತ್ರ ಕಾಲ್ ಜರಿ ಅಜ್ಜಿ ಬಿದ್ಬಿಟ್ರು ಅಂತ ಹೇಳ್ತೀನಿ. ಸೊಂಟದ ಎಲ್ಬೆಲ್ಲ ಮುರಿದೋಗುತ್ತೆ, ಪರವಾಗಿಲ್ವಾ? ಅಯ್ಯೋ ಹಾಳಾಗೋದವಳೆ, ನೀನ್ ಹೇಳಿದ ಹಾಗೇನೆ ಮಾಡ್ತೀಯೋ ಏನೋ. ಬರ್ತೀನಮ್ಮ ತಾಯಿ. ಹಾಗಂತ ಅಜ್ಜಿ ಅಲ್ಲಿಂದ ಹೊರಗಡೆ ಬಂದ್ರು. ಅಡಿಗೆ ಮನೆಯೊಳಗಡೆ ಹೋದ್ರು. ಅಡಿಗೆ ಮನೆಯಲ್ಲಿ ವನಜಾ ಕಷ್ಟಪಟ್ಕೊಂಡೆ ಅಡಿಗೆ ಮಾಡ್ತಾ ಇದ್ಲು. ದಿನ ಇಡೀ ತರಕಾರಿ ವ್ಯಾಪಾರ ಮಾಡಿದ್ರಿಂದ ಅವಳಿಗೆ ಕಾಲೆಲ್ಲ ನೋವಾಗ್ತಿತ್ತು. ತುಂಬಾ ಸುಸ್ತಾಗಿನೂ ಕಾಣಿಸ್ತಾ ಇದ್ಲು. ವನಜಾ ಅಷ್ಟು ಕಷ್ಟಪಡೋದನ್ನ ಅಜ್ಜಿ ನೋಡ್ತಾ ಇದ್ರು. ಏನಮ್ಮ, ಮೈಕೈಯೆಲ್ಲ ನೋವಾಗ್ತಿದ್ಯಾ? ಸ್ವಲ್ಪ ಬಿಸಿನೀರ್ ಇಟ್ಕೊಡ್ಲಾ? ಅದ್ರ ಸ್ನಾನ ಮಾಡಿದ್ರೆ ನೋವೆಲ್ಲ ಕಡಿಮೆ ಆಗುತ್ತೆ. ಬೇಡ ಅಜ್ಜಿ, ತರಕಾರಿ ಎಲ್ಲ ತೊಳೆದಿಡ್ಬೇಕು ಅಡ್ಗೆ ಕೆಲಸ ಮುಗಿದ್ಮೇಲೆ. ಹಾಗೇನೆ 3 ದಿನದಿಂದ ಬಟ್ಟೆ ಏನೂ ಒಗ್ದಿಲ್ಲ, ಬಟ್ಟೆನೂ ಒಗಿಬೇಕು. ಆಮೇಲೆ ಬೇಕಾದ್ರೆ ನಿಮ್ದಿಯಾಗಿ ಮಲ್ಗಿ ನಿದ್ದೆ ಮಾಡ್ಬೋದು. ನಿನ್ನೊಬ್ಳಿಗೆ ಎಷ್ಟು ಕಷ್ಟ ಕಣಮ್ಮ. ನನಗೂ ವಯಸ್ಸಾಗಿದೆ, ಇಲ್ಲಾಂದ್ರೆ ನಾನು ಅದ್ರ ಸಹಾಯ ಮಾಡ್ತಿದ್ದೆ. ನನ್ನನ್ನ ಕ್ಷಮಿಸ್ಬಿಡಮ್ಮ. ನೀನೊಬ್ಳೇ ಹೀಗೆ ಕಷ್ಟಪಡ್ತಾ ಇರೋದನ್ನ ನೋಡಿದ್ರೆ ನನಗೆ ಗಾಳು ಬರ್ತಾ ಇದೆ. ನಿನ್ನ ತಂಗಿ ಹತ್ರನೂ ಸ್ವಲ್ಪ ಕೆಲಸ ಯಾವ್ದಾದ್ರೂ ಮಾಡಿಸ್ಕೊಳ್ಬೋದಲ್ವೇನಮ್ಮ? ಅವಳು ಸುಮ್ಮನೆ ಯಾವಾಗ ನೋಡಿದ್ರು ಮೇಕಪ್ ಮೇಕಪ್ ಅಂತ ಕೂತಿದ್ದಾಳೆ. ಅವಳು ಹೀಗೇನೆ ಇದ್ರೆ ಅದು ಒಳ್ಳೇದಲ್ಲಮ್ಮ. ಬೇಡ ಅಜ್ಜಿ, ಅವಳು ಚಿಕ್ಕ ಹುಡುಗಿ. ಅವಳನ್ನ ಹಾಗೆ ನೋಡುವಾಗೆಲ್ಲ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ನನ್ನ ಜೀವನದಲ್ಲಿ ಆ ರೀತಿ ಸಂತೋಷ ಏನೂ ಅನುಭವಿಸಿಲ್ಲ, ಅವಳು ಅನುಭವಿಸ್ತಾ ಇದ್ದಾಳೆ. ಅದನ್ನ ನೋಡಿದ್ರೆ ನನಗ್ ಸಂತೋಷ ತಾನೇ ಆಗೋದಜ್ಜಿ. ನೀನು ಸಂಪಾದನೆ ಮಾಡೋ ಹಣ ಎಲ್ಲ ಅವಳು ಮೇಕಪ್ಗೆನೆ ಖರ್ಚು ಮಾಡ್ತಾ ಇದ್ದಾಳೆ ಅಲ್ವನ್ನಮ್ಮ. ಮೊನ್ನೆ ಕೂಡ 4 ಬಾಕ್ಸ್ ತಗೊಂಡ್ ಬಂದ್ಲು. ಏನೋ ಲಿಪ್ಸ್ಟಿಕ್ ಅಂತೆ, ಏನೋ ಐ ಶ್ಯಾಡೋ ಅಂತೆ, ಏನೇನೋ ತಗೊಂಡ್ ಬಂದ್ಲು. ಇಷ್ಟು ಮೇಕಪ್ ಹುಚ್ಚಿರುವ ಹುಡುಗಿನ ನಾನು ಯಾವಾಗ್ಲೂ ನೋಡಿದೇ ಇಲ್ಲಮ್ಮ. ಅಷ್ಟರಲ್ಲಿ ಅಡಿಗೆನೂ ಮುಗೀತು. ವನಜಾ ಅವಳು ಮಾಡಿದ ಅಡಿಗೆನ ಎಲೆಯಲ್ಲಿ ಬಡಿಸಿ ಕವಿತಾನ ಬರಕ್ ಹೇಳಿದ್ಲು. ಕವಿತಾನು ಊಟಕ್ಕೆ ಬಂದು ಕೂತ್ಕೊಂಡ್ಲು. ಮೇಕಪ್ ಹಾಕೊಂಡಿರುವ ಕವಿತಾನ ನೋಡಿ ವನಜಾ ನಗಾಡ್ತಾ ಇದ್ಲು. ಆಮೇಲೆ ಎಲ್ರೂ ಊಟ ಮಾಡಿದ್ರು. ಹಾಗೆ ಆ ದಿನಾನೂ ಮುಗೀತು. ಮರುದಿನ ಮಧ್ಯಾಹ್ನದ ಸಮಯ ವನಜಾ ತರಕಾರಿ ಗಾಡಿನ ಬೀದಿಯಲ್ಲಿ ತಗೊಂಡ್ ಹೋಗ್ತಾ ಇದ್ಲು. ಆವಾಗ ಕವಿತಾ ರೇವಂತ್ ಇಬ್ರನ್ನ ವನಜಾ ನೋಡಿದ್ಲು. ಏನಮ್ಮ ಕವಿತಾ, ಕಾಲೇಜ್ಗೆ ಹೋಗ್ಲಿಲ್ವಾ? ಇನ್ನು ನೀನು ಇಲ್ಲೇ ಇದ್ಯಾ? ಈ ಹುಡುಗ ಯಾರು? ಈ ಹುಡುಗ ನನ್ನ ಕ್ಲಾಸ್ಮೇಟ್ ಅಕ್ಕ. ನಾವಿಬ್ರು ಬುಕ್ಸ್ ತಗೊಳ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು. ಬುಕ್ಸ್ ತಗೊಂಡು ಕಾಲೇಜ್ಗೆ ಹೋಗ್ಬಿಡ್ತೀವಿ. ಹಾಗಂತ ಕವಿತಾ ರೇವಂತ್ ಕೈ ಹಿಡ್ಕೊಂಡು ಅಲ್ಲಿಂದ ಅವನನ್ನ ಕರ್ಕೊಂಡು ಹೋದ್ಲು. ಆದ್ರೆ ಆ ದಿನ ರಾತ್ರಿ ಕವಿತಾ ಎಷ್ಟೇ ಹೊತ್ತಾದ್ರೂ ಮನೆಗಂತೂ ಬರ್ಲಿಲ್ಲ. ವನಜಾ ಅಜ್ಜಿ ಇಬ್ರು ತುಂಬಾನೇ ಹೆದ್ರಿದ್ರು. ಆ ರಾತ್ರಿ ಇಡೀ ಕಾಯ್ತಾ ಇದ್ರೂ ಪ್ರಯೋಜನ ಇಲ್ಲ. ಕವಿತಾ ಮರುದಿನ ಬೆಳಿಗ್ಗೆನೆ ಮನೆಗೆ ಬಂದ್ಲು. ಬರುವಾಗ್ಲೇ ಕವಿತಾ ಅವಳ ಅಕ್ಕನ ಹತ್ರ ಅಳ್ತಾ ಇದ್ಲು. ಕವಿತಾನ ನೋಡಿದಾಗ ವನಜಾಳಿಗೆ ತುಂಬಾ ಕೋಪ ಬಂದು ಅವಳ ಕೆನ್ನೆಗೆ 2 ಬಾರ್ಸಿದ್ಲು. ಏನೇ ಆಯ್ತು? ರಾತ್ರಿಡೀ ಯಾಕೆ ಮನೆಗ್ ಬರ್ಲಿಲ್ಲ? ನಡಿಬಾರ್ದು ಏನಾದ್ರೂ ನಡೀತಾ? ಹೇಳೆ ನಿಜಾನ? ಆ ರೇವಂತ್ ನನಗೆ ಮೋಸ ಮಾಡಕ್ ನೋಡ್ದ ಅಕ್ಕ. ನನ್ನ ಹತ್ರ ತಪ್ಪಾಗಿ ನಡ್ಕೊಳ್ಳೋ ಪ್ರಯತ್ನ ಮಾಡ್ದ. ಅವಾಗ ಪೊಲೀಸರ ಹೆಲ್ಪ್ನ ತಗೊಂಡು ರಾತ್ರಿಡೀ ಸ್ಟೇಷನ್ ಅಲ್ಲೇ ಇದ್ದು. ಇವಾಗ ಬಿಟ್ರಕ್ಕ. ನನ್ನನ್ನ ನಂಬಕ್ಕ. ಅಕ್ಕ ಅಂತ ಕರಿಬೇಡ. ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ಗೊತ್ತಾ? ಮೇಕಪ್ಗೋಸ್ಕರ ನೀನ್ ಎಷ್ಟು ಹಣ ಖರ್ಚು ಮಾಡಿದ್ರು ನಾನು ಏನು ಹೇಳಿಲ್ಲ. ನಾನ್ ಅಂದವಾಗಿ ಇಲ್ಲ ಅಂದ್ರೆ ಕೂಡ ನನ್ ತಂಗಿ ಅಂದವಾಗಿ ಇರ್ಲಿ ಅಂತ ನಾನು ಸಂತೋಷ ಪಟ್ಟೆ. ಆದ್ರೆ ನೀನು ಏನೇನೋ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾನ ಮರ್ಯಾದೆಲ್ಲ ತೆಗ್ದಿದೀಯಾ. ಮೊದ್ಲಿಂದಾನೇ ನಾನು ಹೇಳ್ತಾ ಇದ್ದೀನಿ, ಹಸುವಲ್ಲಿ ಬಾಳ್ತಾ ಇರೋ ನಮಗೆ ಈ ಅಂದಕ್ಕೂ ನಮಗೂ ಏನ್ ಸಂಬಂಧ ಅಂತ. ಆದ್ರೆ ನನ್ ಮಾತನ್ನ ಕೇಳಿದ್ಯಾ? ಯಾವಾಗ್ಲೂ ಮೇಕಪ್ ಹಾಕೊಂಡು ಊರೊಳಗಡೆ ಸುಮ್ನೆ ತಿರುಗಾಡ್ತಾ ಇರ್ತೀಯ. ಇವಾಗ ಏನಾಯ್ತಂತ ನೋಡ್ದೆ ತಾನೆ?
ತಪ್ಪು ಮಾಡ್ದೆ. ನಾನು ದೊಡ್ಡ ತಪ್ಪು ಮಾಡಿದೀನಿ ಅಕ್ಕ. ಇನ್ ಮುಂದೆ ಖಂಡಿತ ಮೇಕಪ್ ಯಾವುದು ಹಾಕೊಳ್ಳಲ್ಲಕ್ಕ. ಇನ್ ಮುಂದೆ ಮೇಕಪ್ ಅಂತ ಏನು ತಗೊಳ್ಳಲ್ಲಕ್ಕ. ಹಣನ ಮೇಲೆ ಕೂಡಿಟ್ಟು ಮನೆ ಹತ್ರನೇ ಒಂದ್ ತರಕಾರಿ ಅಂಗಡಿ ಓಪನ್ ಮಾಡ್ತೀನಿ. ನಾನು ಓದ್ಕೊಂಡೆ ವ್ಯಾಪಾರನೇ ನೋಡ್ಕೋತೀನಕ್ಕ. ನನ್ನನ್ನ ಕ್ಷಮ್ಸಕ್ಕ. ನನ್ನನ್ನ ದೂರ ಮಾಡ್ಬೇಡ. ಅಯ್ಯೋ ಹುಚ್ಚಿ, ನೀನು ನನ್ ತಂಗಿ ಕಣೆ. ನಿನ್ನನ್ ಯಾಕೆ ದೂರ ಇಡ್ತೀನಿ? ನೀನು ಸಂತೋಷವಾಗಿರೋದೇ ಅಲ್ವಾ ನನಗ್ ಮುಖ್ಯ. ಇದೇ ಅಲ್ವಾ ನಾನ್ ಆಸೆ ಪಟ್ಟಿದ್ ಕೂಡ. ವ್ಯಾಪಾರ ಬೇಗ ಶುರು ಮಾಡು. ನಾನ್ ಕೂಡ ನಿನಗೆಲ್ಲ ಸಹಾಯನೂ ಮಾಡ್ತೀನಿ. ನಾನು ಪರಲೋಕಕ್ಕೆ ಹೋದ್ಮೇಲೆ ನೀನು ಅಂಗಡಿ ಇಟ್ರೆ ನಿನ್ನ ಅಂಗಡಿ ನೋಡ್ಕೊಳಕ್ಕೆ ಬೇರೆ ಯಾರು ನಿನಗೋಸ್ಕರ ಇರಲ್ಲ. ಅಜ್ಜಿ ಹೇಳಿದ ಮಾತಿಗೆ ಅಕ್ಕ ತಂಗಿ ಇಬ್ರು ಜೋರಾಗಿ ನಗಾಡಿದ್ರು. ಆಮೇಲೆ ಕವಿತಾ ಮನೆ ಹತ್ರನೇ ಒಂದು ತರಕಾರಿ ಅಂಗಡಿನ ಶುರು ಮಾಡಿದ್ಲು. ಕವಿತಾ, ವನಜ, ಶಕುಂತಲ ಆ ಅಂಗಡಿನ ನೋಡ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು.